ಬಹಳ ನೋವುಗಳು ಬಂದಿರೋದು ನಿಜವಾಗಿದ್ದನ್ನು ಒಪ್ಪಿಕೊಳ್ಳದಿದ್ದರಿಂದ. ಸ್ವೀಕಾರ ಅಂದರೆ ಸೋಲು ಒಪ್ಪಿಕೊಳ್ಳುವುದು ಅಲ್ಲ, ನಿಜವನ್ನು ಒಪ್ಪಿಕೊಳ್ಳುವುದು. ಎಲ್ಲವನ್ನೂ ನಾವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಎಲ್ಲವನ್ನೂ ಒಪ್ಪಿಕೊಳ್ಳಬಹುದು. ಸ್ವೀಕಾರ ಇಲ್ಲದ ಮನಸ್ಸು ಯುದ್ಧದಲ್ಲೇ ಇರುತ್ತದೆ. ಒಪ್ಪಿಕೊಂಡ ಮನಸ್ಸು ಪರಿಹಾರ ಹುಡುಕುತ್ತದೆ. ನಿನ್ನ ಭೂತಕಾಲ ನಿನ್ನ ತಪ್ಪಲ್ಲ, ಆದರೆ ಅದರ ಹೊಣೆ ನಿನ್ನದು. ಜನರು ಬದಲಾಗದೇ ಇರಬಹುದು, ಪರಿಸ್ಥಿತಿಗಳು ಬದಲಾಗದೇ ಇರಬಹುದು, ನಿನ್ನ ಪ್ರತಿಕ್ರಿಯೆ ಮಾತ್ರ ನಿನ್ನ ಕೈಯಲ್ಲಿದೆ. ಸ್ವೀಕಾರ ಬಂದಾಗ ಪ್ರಶ್ನೆಗಳು ಕಡಿಮೆಯಾಗುತ್ತದೆ, ಶಾಂತಿ ಹೆಚ್ಚಾಗುತ್ತದೆ. ಸ್ವೀಕಾರ ಮನಸ್ಸಿಗೆ ಭಾರ ಕಡಿಮೆ ಮಾಡುತ್ತದೆ. ಜೀವನವನ್ನು ಹೋರಾಡದೆ ಬದುಕಲು ಸ್ವೀಕಾರ ಕಲಿಯಬೇಕು. ನೀನು ಬದಲಾಯಿಸಲಾರದ್ದನ್ನು ಒಪ್ಪಿಕೋ, ಬದಲಾಯಿಸಬಲ್ಲದ್ದನ್ನು ಬದಲಿಸು.